ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಏನಂತಂದರೆ, ಲಾಸ್ಟ್ ಟೈಮ್ ಫಿಶ್ ಫ್ರೈ ಮತ್ತು ನಾಟಿ ಸ್ಟೈಲ್ ಚಿಕನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಅದನ್ನು ಇವಾಗ ಡೀಟೇಲಾಗಿ ರೆಸಿಪಿ ಏನು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಇಟ್ ಮೀನ್ಸ್ ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ಮಾಡಿ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಕೋಬಹುದು. ಒಂದು ಬೌಲ್ ಇಲ್ಲಾಂದರೆ ಒಂದು ಬುಟ್ಟಿ ಈ ಥರ ತಗೋರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಫಿಶ್ ಫ್ರೈ ಮಸಾಲ, ಆಮೇಲೆ ಸ್ವಲ್ಪ ಹೌದಾ ಅಲ್ಲ ಅನ್ನೋಷ್ಟು ಸ್ವಲ್ಪ ಕಬಾಬ್ ಪೌಡ್ರ್ ಹಾಕೋರಿ, ಅದು ಕ್ರಿಸ್ಪಿನೆಸ್ ಬರೋಕೆ. ಆಮೇಲೆ ಫಿಶ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಗರಂ ಮಸಾಲ. ನಾನು ಸ್ವಲ್ಪ ಟೇಸ್ಟಿಗೆ ಅಂತ ಚಿಕನ್ ಮಸಾಲನೂ ಹಾಕ್ಕೊಂಡಿನಿ. ಈ ಮಸಾಲ ಎಲ್ಲ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಗಂಟು ಥರ ಆಗಬಾರ್ದು. ಸೊ ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ಪೆಷಲಾಗಿ ಕಾಶ್ಮೀರ್ ಚಿಲ್ಲಿ ಹಾಕ್ಕೊಂಡು ಆಮೇಲೆ ಮನೆಯೊಳಗೆ ಮಸಾಲೆ ಖಾರ ಮಾಡಿತ್ತು, ಅದೊಂದು ಸ್ವಲ್ಪ ಹಾಕ್ಕೊಂಡಿನಿ. ಟೇಸ್ಟ್ ಚೆನ್ನಾಗಿ ಬರುತ್ತಾ ಅಂತಂದು. ಸೊ ನೋಡಾತಿರಲ್ಲ, ಇದು ಕಾಶ್ಮೀರಿ ಚಿಲ್ಲಿ. ಖಾರ ಏನು ಇಷ್ಟ ಹಾಕಾತಾಳ ಅಂದ್ಕೋಬೇಡ್ರಿ, ಅದು ಜಾಸ್ತಿ ಖಾರ ಇರಲ್ಲ, ಕಲರ್ಗೋಸ್ಕರನೂ ಚೆನ್ನಾಗಿರುತ್ತೆ. ಆಮೇಲೆ ಫಿಶ್ ಆಲ್ಮೋಸ್ಟ್ ಖಾರ ಇದ್ರೆ ತಿನ್ನೋಕದು ಒಂಥರ ಸಖತ್ತಾಗಿರುತ್ತೆ ಅಂತ ನಾನು ಖಾರವಾಗಿ ಮಾಡತ್ತೀನಿ. ನೋಡಿರಿ, ನಿಮ್ಮ ಮೇಲೆ ಡಿಪೆಂಡು, ನಿಮ್ಗೆ ಖಾರ ಅದೆಷ್ಟು ಬೇಕು ಅಂತ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊಸರು ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇರಬಾರ್ದು. ಮಾಮೂಲಿ ಕರೆಕ್ಟಾಗಿ ಹೆಂಗೆ ನಾವು ಮಿಕ್ಸ್ ಮಾಡ್ಕೋಬೇಕು, ಫಿಶ್ಶಿಗೆಲ್ಲನೂ ಹಿಂಗೆ ಹಚ್ಚಿದ್ರೆ ಎಲ್ಲ ಕಡೆನೂ ಬ್ಲೆಂಡ್ ಆಗಬೇಕು. ಆ ಥರ ಕ್ಲೀನಾಗಿ ಎಲ್ಲನೂ ಗಂಟು ಇಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಬೌಲ್ ತೊಗೊಂಡು ಫಿಶ್ ಎಲ್ಲ ಇತ್ತಲ್ಲ, ಸೊ ಅದನ್ನು ಕಟ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಬೇಕು. ನಾನು ಆಲ್ಮೋಸ್ಟ್ ಫಿಶ್ ಅದು ತೊಳ್ಯಾಕೆಲ್ಲನೂ ಗ್ಲೌಸ್ ಯೂಸ್ ಮಾಡ್ತೀನಿ. ಆಮೇಲೆ ಫಿಶ್ ಎಲ್ಲ ಮಿಕ್ಸ್ ಮಾಡೋಕ್ಕೆ, ಮಸಾಲೆ ಎಲ್ಲ ಮಿಕ್ಸ್ ಮಾಡೋಕ್ಕೆ ನಾನು ಗ್ಲೌಸ ಯೂಸ್ ಮಾಡ್ತೀನಿ. ಇಲ್ಲ ಅಂದ್ರೆ ನಂಗೆ ಫಿಶ್ ಸ್ಮೆಲ್ ಆಗೋಲ್ಲ. ನನ್ನ ಮುಖ ತೋರಿಸ್ತಿದ್ದೆ ಇಲ್ಲಿ ನಿಮಗೆ. ನಾನು ಆಲ್ಮೋಸ್ಟು ಫಿಶ್ ಸ್ಮೆಲ್ ಅಂದ್ರೆ ನನಗಾಗಲ್ಲ. ಆಮೇಲೆ ಚಿಕನ್ ಮಾಡೋವಾಗಲೂ ನನಗೆ ಯಾರೋ ಒಬ್ಬರು ತೊಳೆದು ಕೊಡಬೇಕು ಅಂದ್ರೆ ಮಾಡ್ತೀನಿ. ಸೊ ಹಂಗಾಗಿ ಇದನ್ನು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಕ್ಲೀನ್ ಮಾಡ್ತೀನಿ ನಾನು. ನೀವು ಕ್ಲೀನಾಗಿ ತೊಳ್ಕೊರಿ. ಕ್ಲೀನಾಗಿ ತೊಳ್ಕೊಂಡ್ಮೇಲೆ ಇವಾಗೇನು ಮಸಾಲೆ ಎಲ್ಲ ಅದೆಲ್ಲ ಕರೆಕ್ಟ್ ಕಲಸಿ ಫಿಶ್ ಎಲ್ಲ ಮಾಡಬೇಕು. ಅದು ಅಂದರೆ ಫ್ರೈ ಮಾಡುವಾಗ ಚೆನ್ನಾಗಿರುತ್ತೆ. ಸೊ ಎಲ್ಲ ಕಡೆನೂ ಅದನ್ನು ನೀಟಾಗಿ ಜೋಡಿಸ್ಕೊಂಡು ಮಸಾಲೆ ಎಲ್ಲ ಅದಕ್ಕೆ ಹಾಕಿ ಫ್ರಿಡ್ಜ್ ಒಳಗೆ ಒಂದು ಹಾಫ್ ಆನ್ ಅವರಿಂದ 1 ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ರಿ. ಸಖತ್ತಾಗಿ ಸಾಫ್ಟ್ ಆಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ತವಾ ಮೇಲೆ ಇದನ್ನು ಮಾಡ್ಕೊಂಡಾಗ, ಏನದು ಫ್ರೈ ಅದನ್ನು ಮಾಡ್ಕೊಂಡಾಗ. ಸೊ ಹಂಗಾಗಿ ಕ್ಲೀನಾಗಿ ಎಲ್ಲನೂ ಮಸಾಲೆ ಎಲ್ಲ ಹಚ್ಚಿ ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಡ್ಜ್ ಒಳಗಿಡ್ರಿ. ಫ್ರಿಡ್ಜ್ ಇಲ್ಲಾರ್ದವರು ಆಚೆನೂ ಇಟ್ಕೋಬೋದು. ಒಂದು ಪ್ಲೇಟ್ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಆದರೂ ಎತ್ತಿಡಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ಮಸಾಲೆ ಎಲ್ಲನೂ ಹೀರ್ಕೊಳ್ಳುತ್ತಲ್ಲ ಅದು. ಹಾಗಾಗಿ ಮ್ಯಾರಿನೇಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿರಿ ಅದು. ಇವಾಗ ನೆಕ್ಸ್ಟು ಒಲೆ ಮೇಲೆ, ಇಟ್ ಮೀನ್ಸ್ ಒಲೆ ಅಂದರೆ ಗ್ಯಾಸ್ ಒಳಗೆ ಒಲೆ ಇರುತ್ತಲ್ಲ, ಸೊ ಹಂಗಾಗಿ ಒಲೆ ಮೇಲೆ ಅಂತಂದೆ. ಒಲೆ ಮೇಲೆ ನಾನ್ ಸ್ಟಿಕ್ ತವಾ, ಇಲ್ಲ ಅಂದ್ರೆ ಮಾಮೂಲಿ ದೋಸೆ ಹೆಂಚು ನಾನ್ ಸ್ಟಿಕ್ಕಿಂದು. ಆಮೇಲೆ ಇದು ಪ್ಯಾನ್ ಇರುತ್ತಲ್ಲ, ಅದು ಯಾವುದಾದ್ರೂ ಓಕೆ. ನಾನ್ ಸ್ಟಿಕ್ ಆದ್ರೆ ಅದಕ್ಕೆ ಹತ್ಕೊಳ್ಳಲ್ಲ ಅದು ಪಾತ್ರೆಗೆ. ನಾನ್ ಸ್ಟಿಕ್ ಆದರೆ ಹಿಂಗೆ ಆರಾಮಾಗಿ ತೆಗಿಬೋದು. ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ಆಯಿಲ್ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಎಲ್ಲ ಫ್ರೈ ಮಾಡಿಕೊಂಡು, ಜಾಸ್ತಿ ಫುಲ್ಲು ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ, ಇದು ಮೆತ್ತಗಾಗ್ಬಿಡುತ್ತದು ಜಾಸ್ತಿ. ಒಂದು ಕ್ರಿಸ್ಪಿನೂ ಇರಬೇಕು. ಆಮೇಲೆ ಬಾಯಿ ಒಳಗೆ ಇಟ್ಟಾಗ ತಿನ್ನುವಾಗ ಆ ಟೇಸ್ಟ್ ಫಿಶ್ದು ಇರುತ್ತಲ್ಲ, ಅದರದ್ದು ಏನಂತಾರೆ, ಏನು ಹೇಳಬೇಕಪ್ಪ ಅದಕ್ಕೆ, ಮೆತ್ತಗೆ ಬಾಯಿಯಾಗಿಟ್ಟು ಊಟ್ಲೆ ಕರಗಬೇಕು ಅಂತ ಹೇಳ್ತಾರಲ್ಲ, ಹಂಗಾಗುತ್ತೆ. ಸೊ ಹಂಗೆ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೋಬೇಕ್ರಿ. ಇಷ್ಟಿತ್ತು ನನ್ನ ಫಿಶ್ ರೆಸಿಪಿ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಆಮೇಲೆ ನೀವು ಒಂದು ಸತಿ ಮನ್ಯಾಗ ಟ್ರೈ ಮಾಡಿ ಟೇಸ್ಟ್ ಇತ್ತಾ ಇಲ್ಲ ಅಂತ ಒನ್ಸ್ ಕಮೆಂಟ್ ಮಾಡಿದರೆ ನನಗೂ ಖುಷಿ ಅನಿಸುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಬಾಯ್. ನೀವು ಒಂದು ಸತಿ ಟ್ರೈ ಮಾಡಿರಿ.